ಇಲ್ಲಿವರೆಗೆ ಅದು ಈಡ್ ಬಂದಿರ್ಬೇಕಾದ್ರೆ ಅದ್ರ ನಾವು ಜೀವಾಮೃತ ವಿತೌಟ್ ಕೆಮಿಕಲ್. ಈ ಸಲಂತೂ ಒಂದು ಗಿಡಕ್ಕೆ 10ರಿಂದ 15 ಒಂದು ಗಿಡದಿಂದ 15 ಕೆಜಿ. ಆತರ ಏನು ಇದು ಶುಗರ್ ಕಡಿಮೆ ಮಾಡ್ಲಿಕ್ಕೆ ಇರುವಂತ ಔಷಧಿ ಇದು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಗುರುರಾಜ್ ನಾರಾಯಣ ಜೋಶಿ ಅಂತಂದು. ಯಾವ ಮೂಲತಃ ಚಾಮಲಾಪುರದವರು. ತಾಲೂಕು ಕೊಪ್ಪಳ ನಮ್ದು. ನಾವು ಕೊಪ್ಪಳದಲ್ಲಿ ಇರ್ತಾ ಇದ್ದೇವೆ ಇವಾಗ. ಈ ಫಾರ್ಮ್ ಅನ್ನ ನಾವು 2021 ಲಾಕ್ಡೌನ್ ಅಲ್ಲಿ ಇವೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಮ್ಮ ತಂದೆಯವರು ಎಲ್ಲ ಜಮೀನುಗಳನ್ನ ಉಳಿಸ್ಕೊಂಡು ಬಂದಿದ್ರು. ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಒಂದು ಉದ್ದೇಶದಿಂದ ಅವ್ರ ಸಮ್ಮತಿಯ ಜೊತೆಗೆ ಈ ರೀತಿ ನಾವು ಆರ್ಟಿಕಲ್ಚರ್ ಮಾಡೋಣ ಅಂತಂದು ಅವ್ರಿಗೆ ಕೇಳ್ಕೊಂಡಾಗ ಅವರು ಆಯ್ತು ನೀವು ಮಾಡ್ರಪ್ಪ, ನೀವೇನ್ ಮಾಡ್ತೀರಿ ಮಾಡ್ರಿ ಅಂತಂದು ಅವರು ಸಮ್ಮತಿ ಕೊಟ್ರು. ಅದ್ರ ಮುಖಾಂತರ ನಾನು ನಮ್ಮ ಬ್ರದರ್ ವೆಂಕಟೇಶ್ ಜೋಶಿ ಅವರು ಟೀಚರ್ ಮೂಲತಃ ಕುದುರೆಮತಿಯಲ್ಲಿ ಸಹಶಿಕ್ಷಕರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ನಾನು ಅಡ್ವೊಕೇಟ್. ಬಟ್ ಇದು ಪ್ರವೃತ್ತಿಯಲ್ಲಿ ಇದನ್ನ ಜಮೀನುಗಳನ್ನ ಒಳ್ಳೆ ಆರ್ಟಿಕಲ್ಚರ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೊಟ್ಟಿದ್ವಿ ನಾನು ನಮ್ಮ ಬ್ರದರ್. ಈ ಬ್ಲ್ಯಾಕ್ ಜಾಮೂನ್ ಯಾಕೆ ಮಾಡ್ಬೇಕಂತ ಸರ್? ಈ ನೇರಳೆನ ಯಾಕೆ ಮಾಡ್ಬೇಕನ್ಸುತ್ತೆ ಸರ್? ಅಂದ್ರೆ ನಾವು ಈಗ ಬೇರೆ ಕಡೆ ಇವೆ ಇದ್ದಿದ್ದಿಲ್ಲ. ನಾವು ಈ ಕಡೆ ನಮ್ಮ ಬೆಳಗಾವಿ ಮತ್ತು ಖಾನಾಪುರ ಆ ಕಡೆಲಿದ್ದ ಬರ್ತಿತ್ತು ನಮಗೆಲ್ಲ. ಮಹಾರಾಷ್ಟ್ರ ಆ ಕಡೆಲಿದ್ದ ಇದು ಜಂಬೂಲಿ ಬರ್ತಿತ್ತು. ನಾವ್ಯಾಕೆ ಇದು ಮಾಡ್ಬಾರ್ದು ಇನ್ನಂತಂದು ನಾವೊಂದು ನಾನು ನಮ್ಮ ಬ್ರದರ್ ತಿಳ್ಕೊಂಡು ನಮ್ಮ ರಮೇಶ್ ಬಡೋಟಿಗೌರ ಅಲ್ಲಿ ಅವ್ರ ಹತ್ರ ಗಿಡಗಳೆಲ್ಲ ಅಲ್ಲೇ ಸಿಗ್ತಾವಲ್ಲ, ಆ ಸಸಿಗಳೆಲ್ಲ ಅಲ್ಲಿ ನಾವು ಅವ್ರ ಹತ್ರ ಹಿಂಗ ಈ ರೀತಿ ಮಾತಾಡ್ಕೊಂಡು ಅವರು ಎಸ್ ಅಂದ್ರೆ ನಾವು ಒಂದು 150 ಜಂಬೂ ನೇರಳೆ ಅಂತ ಮಾಡ್ಕೊಂಡು. ಎಷ್ಟು ಎಕರೆಯಲ್ಲಿ ಮಾಡ್ಕೊಂಡಿದ್ದೀರಾ ಸರ್? ನಮ್ದು ಈಗ ಟೋಟಲ್ ಇದರಲ್ಲಿ ಟೋಟಲ್ ನಮ್ ಜಮೀನು ಇರೋದು 3 ಎಕರೆ 29 ಗುಂಟೆ ಇರೋದು ಜಮೀನು. ಈ ಜಮೀನಲ್ಲಿ ನಾವು 150 ಫಸ್ಟ್ಗೆ 150 ಜಂಬೂ ನೇರಳೆ 150 ಮಾವು ಹಾಕಿದ್ವಿ ಕೇಸರ್. ಅದನ್ನ ಬರ್ತಾ ಅದನ್ನ ಮಾಡ್ಕೊಂತ ಮತ್ತೆ ಈಗ ಒಂದು 1 ವರ್ಷ ಹಿಂದ್ಗಡೆ ಮತ್ತೊಂದು 2 ಎಕರೆ ಇದರಲ್ಲಿ 1.5 ಎಕರೆಯಲ್ಲಿ ಇದು ಜಮೀನಲ್ಲಿ ಮತ್ತೆ ಮಾವುಗಳನ್ನ ಮತ್ತೆ ಕೇಸರ್ ಮಾವು ಮಾಡಿದ್ವಿ, ಒಂದು 270 ಮಾವು. ಆಮೇಲೆ ಈ ಸುತ್ತಲೆಲ್ಲ ಅರಣ್ಯ ಗಿಡಗಳನ್ನ ಹಚ್ಕೊಂಡಿದ್ವಿ. ಹೆಬ್ಬೇವು, ಆಮೇಲೆ ಮಾಗನಿ, ರಕ್ತಚಂದನ, ಆಮೇಲೆ ಟೀ ಕುಡ್ಡು, ಆಮೇಲೆ ಇನ್ನಿತರ ಅರಣ್ಯ ಗಿಡಗಳನ್ನ ಸುತ್ತಲೂ ನಮ್ಮ ಬಾರ್ಡರ್ಗಳಿಗೆ ಹಚ್ಕೊಂಡಿದ್ವಿ. ಆಮೇಲೆ ತೆಂಗು ಸಹಿತ ಒಂದು 40 ತೆಂಗುಗಳನ್ನ ತೆಂಗುಗಳು ಹಾಕಿದೀವಿ. ನಮ್ಮ ತಂದೆಯವರು ಹಾಕಿದಂತ ಒಂದು 8 ತೆಂಗಿನ ಗಿಡ ಓಲ್ಡ್, ಅಂದ್ರೆ ಈ ತರ ಹೈಟ್ ಬರ್ತಕ್ಕಂಥ ಇವಾಗಿಲ್ಲ. ಬಟ್ ಇವಾಗಿರೋದು ಬಹಳ ಚಿಕ್ಕ, ಒಂದು 7-8 ಫೀಟ್ ಅಷ್ಟೇ ಅದರಲ್ಲೇ ಫಲ ಬರ್ತದೆ. ಬಟ್ ನಮ್ಮ ತಂದೆಯವರು ಹಾಕಿದಂತ ಜಮೀನಿನಲ್ಲಿ ನಮ್ಮ ತಂದೆಯವರು ಹಾಕಿದಂತ ಗಿಡಗಳು ಈಗ ಸುಮಾರು ಒಂದು 15ರಿಂದ ಒಂದು 25-35 ಫೀಟ್ ತನಕ ಇವಿದೆ ಏನು ತೆಂಗು. ಅದರಲ್ಲಿ ಸುಮಾರು ನಾವು ಲಾಸ್ಟ್ ಟೈಮ್ ಅವನ್ನೆಲ್ಲ ನಾವೆಲ್ಲೇ ಬೇರೆ ಕಡೆ ಮಾರ್ಕೆಟ್ ಮಾಡಿಲ್ಲ, ನಾವೇ ಒಂದು 400 ಕಾಯಿ ಹರ್ಕೊಂಡು ಅದರಲ್ಲಿ ಒಂದಿಷ್ಟು ಗಿಟಕ ತಯಾರು, ಒಂದು 8 kg ಅಷ್ಟು ಗಿಟಕ ಬಂದಿತ್ತು, ಮನೆಗೆ ಮಾಡ್ಕೊಂಡಿದ್ವಿ. ಈ ಗಿಡಗಳಿಗೆ ಯಾವ ತರ ಗೊಬ್ಬರ ಕೊಟ್ಕೊಂಡು ಹೋಗ್ತೀರಿ? ನಾವು ಒಂದು ಉದ್ದೇಶ ಇಟ್ಕೊಂಡಿವಿ, ಇದನ್ನ ಆರ್ಟಿಕಲ್ಚರ್ ಮಾಡ್ಬೇಕಾದ್ರೆ ಸಾವಯವದ ಆರ್ಗ್ಯಾನಿಕ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡ ನಾವು ಇದನ್ನ ಆರ್ಟಿಕಲ್ಚರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೀವಾಮೃತ, ಅದರಲ್ಲಿ ಜೀವಾಮೃತನ ಇಲ್ಲಿವರೆಗೆ ಕೊಟ್ಟಿದ್ದು, ಬಟ್ ವಿತೌಟ್ ಕೆಮಿಕಲ್. ಯಾವುದೇ ಯೂರಿಯಾ ಗೊಬ್ಬರ ಆಗಿರ್ಬೋದು, ಇನ್ನಿತರ ರಾಸಾಯನಿಕ ಸಿಂಪಡಣೆ ಮಾಡೋದಾಗ್ಲಿ, ಇದು ಯಾವುದು ನಾವು ಮಾಡಿಲ್ಲ. ಓನ್ಲಿ ಆರ್ಗ್ಯಾನಿಕ್ ವಿತ್ ಸಾವಯವ ವಿತ್ ಇನ್ನೊಂದು ಏನಂತಂದ್ರೆ ಆ ಆರ್ಗ್ಯಾನಿಕ್ ಮೀನ್ಸ್ ಜೀವಾಮೃತ ಮೀನ್ಸ್ ಆಕಳು ಸೆಗಣೆ, ಆಕಳು ಉಚ್ಚಿ, ಆಮೇಲೆ ಸೆಗಣಿ, ಇದು ಬೆಲ್ಲ ಮತ್ತು ಕಡಲೆ ಹಿಟ್ಟು, ಆಮೇಲೆ ಉತ್ತಿನ ಮಣ್ಣು. ಇದನ್ನ 5 ಐಟಮ್ಸ್ ಅನ್ನ ಒಂದು ಬ್ಯಾರಲಲ್ಲಿ 200 ಲೀಟರ್ ಬ್ಯಾರಲಲ್ಲಿ ಅದನ್ನ ಹಾಕಿ ಕ್ಲಾಕ್ ಲೆವೆಲ್ ಮುಂಜಾನೆ ಮಧ್ಯಾಹ್ನ ರಾತ್ರಿ 3 ಸರ್ತಿ ಅದನ್ನ ತಿರುಗಬೇಕು. 4ನೇ ದಿವಸಕ್ಕೆ ಇದು ಜೀವಾಮೃತ ಹೊಂಡುತ್ತೆ. ಆ ಜೀವಾಮೃತವನ್ನ ಬಡ್ಡೆ ಪಕ್ಕದಲ್ಲಿ ಒಂದು ಸ್ವಲ್ಪ ತೆಗೆದು ಅದ್ರಲ್ಲಿ ಹಾಕಿದ್ವಿ. ಇಲ್ಲಿವರೆಗೆ ಅದು ಈಡ್ ಬಂದಿರ್ಬೇಕಾದ್ರೆ ಅದ್ರ ನಾವು ಜೀವಾಮೃತ ವಿತೌಟ್ ಕೆಮಿಕಲ್, ಯಾವುದೇ ರೀತಿಯಿಂದ ರಾಸಾಯನಿಕ ಸಿಂಪಡಣೆ ಮಾಡೋದಾಗಿರ್ಬೋದು, ಆಮೇಲೆ ಗೊಬ್ಬರ ಹಾಕಿ ಇಳುವರಿ ಬರಕ ಮಾಡಿಲ್ಲ ಯಾವ್ದು. ಗಿಡಗಳ ಅಂತರ ಏನಿದೆ ಸರ್? ಅಂತರ ಅಂದ್ರೆ ಗಿಡದಿಂದ ಗಿಡಕ್ಕೆ 15 ಫೀಟ್, ಆಮೇಲೆ ಸಾಲಿನ ಸಾಲಿಗೆ 20 ಫೀಟ್ ಮಾಡಿದ್ವಿ. 20 ಫೀಟ್. ಅಕಸ್ಮಾತ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಸರ್? ಕಡಿಮೆ ಮಾಡಿದ್ರೆ ಗಿಡಗಳೆಲ್ಲ ಸ್ವಲ್ಪ ಪಕ್ಕ ಆಗೋದ್ರಿಂದ ಅವಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಅನ್ನೋದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಹಿರಿಯರನ್ನೆಲ್ಲ ಸ್ವಲ್ಪ ಕೇಳಿ ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ನಾನು ಒಂದು 7-8
ಪ್ರವೃತ್ತಿಯಲ್ಲಿ ನಾನು ಅಲ್ಲಿ ಅಟೆಂಡ್ ಆಗಿದ್ದೀನಿ ಆ ಕಾರ್ಯಕ್ರಮದಲ್ಲಿ. ಹ್ಮ್ ಹ್ಮ್ ನಮ್ಮ ಮೇನ್ ಉಸ್ತುವಾರಿ ಅವರು ನಮ್ಮ ಬದ್ರಿ ಪ್ರಸಾದ್ ಅವರು, ಆಮೇಲೆ ಶ್ರೀಪಾದ್ ಮುರುಡಿ ಅವರು, ಆಮೇಲೆ ಶ್ರೀನಿವಾಸ್ ಜಾಲಿಯಾಳ್ ಅವರು, ಇವರೆಲ್ಲ ನಮ್ಮ ಮಾರ್ಗದರ್ಶನದಲ್ಲಿ, ಆಮೇಲೆ ಗುರುರಾಜ್ ಕನ್ನೇರ್ಮಡ್ ಅವರು, ಹ್ಮ್ 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 ಆಮೇಲೆ ಇವರೆಲ್ಲ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವನ್ನ ಈ ರೀತಿ ಅವರು ಹೇಳಿದ್ದನ್ನ ನಾನು ಅಲ್ಲಿ ನನ್ನ ಅನುಭವನ ಹಂಚ್ಕೊಂಡಾಗ ಅವ್ರು ಈ ರೀತಿ ನೀವು ಮಾಡ್ಬೇಕಂತಂದು ಹೇಳಿದಾಗ ಅದ್ರದ್ದು ಮಾರ್ಗದರ್ಶನ ತಗೊಂಡು ನಾನು ಇದು ಮಾಡ್ತಾ ಇದ್ದೆ. ಹ್ಮ್ 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 ಹ್ಮ್. ಒಂದು ಎಕರೆಲಿ ಎಷ್ಟು ಗಿಡಗಳು ಕುಂದಿರ್ತವೆ ಸರ್? ಇದು ಟೋಟಲ್ ನಾನು ಹಂಗ ಲೆಕ್ಕ ಮಾಡಿಲ್ಲ ನಾವು. ಹ್ಮ್. ಟೋಟಲ್ 3 ಎಕರೆ 29 ಗುಂಟೆಯಲ್ಲಿ ಟೋಟಲ್ ಅದು 251. ಆಮೇಲೆ ಇದು 250 ಮಾವು, ಅದು ಈಗ ಹೊಸದಾಗಿ ಹಾಕಿರೋದು. ಇದರಲ್ಲಿ 300 ಗಿಡ ಇದೆ. 150 ಮಾವು, 150 ಜಂಬುನಲ್ಲಿ. ಇದು ಎಷ್ಟು ಎಕರೆ ಇದೆ ಸರ್? ಇದು 2 ಎಕರೆ ಚಿಲ್ಲರೆ ಇದೆ. 2 ಎಕರೆ. ಅದು 1 ಎಕರೆ ಪಕ್ಕದ 1 ಎಕರೆ ಅದು ಚಿಲ್ಲರೆ. ಅಂದ್ರೆ 1 ಎಕರೆ ಒಂದು 80 ಗಿಡಗಳು ಇರ್ಬೋದು, ಆಗ್ಬೋದು. ಗಿಡಗಳನ್ನ ಯಾವ ತರ ಎಲ್ಲಿ ಖರೀದಿ ಮಾಡ್ಕೊಂಡ್ರಿ, ಯಾವ ತರ ಆಯ್ಕೆ ಮಾಡ್ಕೊಂಡ್ರಿ ಸರ್? ಅಂದ್ರೆ ನಾನು ಏನ್ ಮಾಡಿದೆ ಅಂದ್ರೆ, ಈ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟೆಲ್ಲ ಭಾಗಿಯಾದಾಗ ಅಲ್ಲಿ ಮಾರ್ಗದರ್ಶನ ತಗೊಂಡು ನಾವು ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ಅಲ್ಲಿ ರಮೇಶ್ ಬಳುಟಿಗೆ ಅಂತಂದು ಇಲ್ಲಿ ಅವ್ರ ನರ್ಸರಿ ಇದೆ ಅಲ್ಲಿ ಖುಷಿ ಈಗ ಅರಳಿಹಳ್ಳಿ ಹತ್ರ ಅಲ್ಲಿ ಇದು. ಅಲ್ಲಿ ನಾವು ಗಿಡಗಳನ್ನ ನಾನು ನಮ್ಮ ಬ್ರದರ್ ಅವರು ತೆಗೆದುಕೊಂಡು ಬಂದ್ವಿ. ಒಳ್ಳೆ ನಮಗೆ ಎಷ್ಟಂದ್ರ ಒಂದು 1.5 ವರ್ಷದ ಗಿಡಗಳು ಎಲ್ಲ ನಮ್ಗೆ. ಆ ಗಿಡಗಳು ತಗೊಂಡು ಬಂದು ನಾವೇ ಮಾರ್ಕೌಟ್ ಮಾಡಿಂದ ಅದನ್ನೆಲ್ಲ ಗುರುತುಗಳನ್ನು ಮಾಡಿ ನಮ್ಮ ಇವರು JCBಯಲ್ಲಿ ಒಂದು 2.5 ಫೀಟ್ ಆಳ ತೆಗೆದು ಅದರಲ್ಲಿ ಗೊಬ್ಬರ ಹಾಕಿ, ಆಮೇಲೆ ಸ್ವಲ್ಪ ಆ ಎಲೆ ಅಂತ ಹೇಳಿದ್ರು, ಆ ಎಲೆಗಳನ್ನ ಹಾಕಿ ಅದ್ರಲ್ಲಿ ಮುಚ್ಚಿ, ಆಮೇಲೆ ನೀರು ಒಂದ್ 2-3 ಮಳೆ ಆಯ್ತು, ಅದರಲ್ಲಿ ಅದು ನೀರು ಶೇಖರಣೆಗೊಂಡಾಗ ಆಮೇಲೆ ನಾವು ಅದನ್ನ ಏನ್ ಮಾಡಿದ್ವಿ, ಗಿಡಗಳನ್ನ ಹಚ್ಚಿದ್ವಿ. ರೇಟ್ ಏನಿರುತ್ತೆ ಸರ್ ಗಿಡಗಳು? ಈಗ ಅಲ್ಲ, ನೀವು ತಗೊಂಡಾಗ ಏನಿತ್ತು, ಈ ಪ್ರಸ್ತುತ ಏನ್ ರೇಟ್? ಅವಾಗ 200 ರೂಪಾಯಿ ಒಂದು ಗಿಡಕ್ಕೆ. 200 ರೂಪಾಯಿ ಒಂದು ಗಿಡ? 200 ರೂಪಾಯಿ ಒಂದು ಗಿಡ. ಈಗ ಎಷ್ಟಾಯ್ತು ಗೊತ್ತಿಲ್ಲ. ಈಗ ನಾವು ಮೊನ್ನೆ ಒಬ್ರು ವಸಂತ್ ಅಂತ ಬಂದಿರೋ ಒಬ್ರು ಕುದುರೆಮೂರ್ತವ್ರು, ನಮಗ ಅಲ್ಲೇ ತಗೊಂಡಿವಿ, ನಮ್ದು ಯಾಕೆ ಈ ತರ ಹಣ್ಣು ಬಂದಿಲ್ಲ, ನಿಮ್ದೆಲ್ಲ ಫಸ್ಟ್ ಕ್ಲಾಸ್ ಬಂದಿದೆ ಅಂತಂದು ಅವರೆಲ್ಲ ಖುಷಿ ಪಟ್ರು. ಏನೋ ಸರ್ ನಮಗ ಅವ್ರಿಗೆ ಗೊತ್ತಿಲ್ಲ, ನಾವಂತೂ ಅದನ್ನ ಜಂಬೂನಿಲ್ ಅಂತ ಹೇಳಿ ಅವ್ರಿಗೆ ಇದ್ ಮಾಡ್ಕೊಂಡು ತಗೊಂಡ್ ಬಂದಿ ನಾವು. ಅವ್ರನ್ನ ಕೇಳ್ಬೇಕು ಸರ್ ಅಂತಂದು ಹೇಳಿದ್ರು. ನಮ್ಮನ್ನ ಸಾಕಷ್ಟೆಲ್ಲ ಎಲ್ಲರೂ ಬಂದಾರ ಇಲ್ಲೆಲ್ಲ. ಆಮೇಲೆ ಇನ್ನೊಂದ್ ಏನಂದ್ರ, ನಮ್ದು ಇದು ಇಲ್ಲಿ ಏನಾಯ್ತಂದ್ರ, ನಾವು ಕೊಪ್ಪಳದಲ್ಲಿ ಇರೋದು ಸುಮಾರು ವರ್ಷದಿಂದ. ಇಲ್ಲಿ ಏನಂದ್ರು ಜನಗಳು, ಇವ್ರೇನ್ ಹಚ್ತಾರ, ಇವ್ರೇನ್ ಮಾಡ್ತಾರ ಅಂತಂದು ಜನಗಳ ನಮ್ಗೆ ಇದ್ ಮಾಡ್ತಾರೆ, ನೀವು ನೌಕರಿ ಮಾಡೋರು, ನೀವೆಲ್ಲ ಇಲ್ಲಿ ಏನ್ ಮಾಡ್ತೀರಿ, ನಿಮ್ ಫಾದರ್ ಮಾಡಿದಂಗ ನೀವೇನ್ ಕೆಲಸ ಮಾಡ್ತೀರಿ ಅಂತಂದು ಬಹಳ ನಮಗ್ ಬೇರೆ ರೀತಿ ಅಂದ್ರೆ ಮಾತಾಡ್ಕತ್ತಾರ. ಅದನ್ನ ನಾವೆಲ್ಲ ಮಾಡೋದ್ ನೋಡಿ ನಾನು ನಮ್ಮ ಬ್ರದರ್ ಒಂದು ಇದನ್ನ ತಗೊಂಡ್ವಿ, ಏನೋ ಒಂದು ಮಾಡೇ ತೀರ್ಬೇಕು, ನಾವು ಇಲ್ಲಿ ಈ ಕಡೆ ಸುತ್ತಮುತ್ತಲೆಲ್ಲ ನಾವು ಯಾಕೆ ನಾವು ಮುಂದೆ ಬರ್ಬಾರ್ದು, ನಾವು ಚೇಂಜಸ್ ಯಾಕೆ ಆಗ್ಬಾರ್ದು ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಇದು ಮಾಡ್ಕೊಂಡು ಬಂದ್ವಿ. ಒಳ್ಳೆ ಈಗಂತೂ ಏನಪ್ಪಾ, ನೀವೆಲ್ಲ ಇಬ್ರು ಅಣ್ಣ ತಮ್ಮರಲ್ಲ, ನೀವು ಒಳ್ಳೆ ಲವ ಕುಶರಿದ್ದಂಗ ಬಾರಿ, ನೀವು ಇದನ್ನೆಲ್ಲ ನಿಮ್ಮ ನೋಡಿ ನಾವು ನೀವು ಕಲಿಬೇಕಂತಂದು ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲೆಲ್ಲ ಖುಷಿ ಪಡ್ತಾ ಇದ್ದಾರೆ. ಆಮೇಲೆ ನಾವು ನಮ್ಮ ಬ್ರದರ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೇನಪ್ಪಾ ಒಂದು ವಾತಾವರಣದಲ್ಲಿ ಕೂತ್ಕೊಂಡು ಏನೋ ಒಂದು ಸವಿಯೋದು ಅಥವಾ ಊಟ ಮಾಡ್ಕೊಂಡು ಹೋಗೋದು, ಆ ಒಂದು ಉದ್ದೇಶದಿಂದನೂ ನಾವು ಇದನ್ನೆಲ್ಲ ಮಾಡ್ತೀವಿ. ಕಮರ್ಷಿಯಲ್ ಬರ್ಬೇಕಂತ ಏನು ಉದ್ದೇಶ ಇಲ್ಲ, ಬಟ್ ಏನಪ್ಪಾ 4 ಮಂದಿ ಚಂದಾಗಿ ಬಂದೆ ಖುಷಿ ಪಟ್ಟು ಹೋದ್ರಲ್ಲ, ಅದೇ ಒಂದು ನಮಗ ಅದೇ ಇದಂತ. ಈ ಸಾವಯವ ಯಾಕೆ ಮಾಡ್ಬೇಕನ್ಸ ಸರ್? ಯಾಕಂದ್ರೆ ಈಗೆಲ್ಲ ವಾತಾವರಣ ನಾವು ನೋಡ್ತೀವಲ್ಲ, ಈಗೆಲ್ಲ ರೋಗ ರುಜಿನಗಳು ಇವೆಲ್ಲ ಇದಾಗ್ತಾ ಇದಾವಲ್ಲ, ಅದಕ್ಕೆ ನಾವು ಆರ್ಗ್ಯಾನಿಕ್ ಮಾಡಿ ನಾವು ಏನೋ ಒಂದು 4 ಜನಗಳಿಗೆ ಒಳ್ಳೆ ರೀತಿಯಿಂದ ಹೆಸರು ಪಡಿಬೇಕನ್ನೋ ಉದ್ದೇಶದಿಂದ ಯಾವ ರೀತಿ ರೋಗ ರುಜಿನಗಳು ಆಗ್ತಾ ಇದಾವೆ ಅದ್ರ ಬಗ್ಗೆ ಎಲ್ಲ ನಿಮಗೂ ಗೊತ್ತಿದೆ, ನೀವೆಲ್ಲ ನೋಡ್ತಾ ಇದ್ದೀರಿ. ನಾವೇನಪ್ಪ ಯಾವುದೇ ಕೆಮಿಕಲ್ಸ್ ಹಾಕ್ಲಾರ್ದೆ ಒಂದು ಸಾವಯವ ಒಂದು ಅದಕ್ಕ ನಾವೆಲ್ಲ ಇದನ್ನಾಗೋಣ ಅಂತಂದು ಇದು ಮಾಡ್ತಾ ಇದ್ವಿ. ಈಗ ಮೇನ್ ಆಗಿ ಬರ್ತಕ್ಕಂಥ ತೋಟ ಅಂದ ತಕ್ಷಣಕ್ಕೆ ನೀರಾವರಿ ವ್ಯವಸ್ಥೆ ಬರುತ್ತೆ ಸರ್. ತಾವು ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೊಂಡು? ನಾವು ನೀರಾವರಿ ವ್ಯವಸ್ಥೆಯನ್ನ ಅಂದ್ರೆ, ಈಗ ನಮಗ ಅವಾಗೆಲ್ಲ ನೀರು ಹರಿಸ್ತಾ ಇದ್ರಲ್ಲ, ಇದಕ್ಕಾತು ನೀರುಗಳು ಫೋಲ್ ಆಗ್ತೈತೆ. ಯಾಕಂದ್ರೆ ನಾವು ಹರಿ ಮಾಡಿ ಬೋದಿ ಬಿಟ್ರ ನೀರೆಲ್ಲ ಫೋಲ್ ಆಗ್ತದೆ ಬಹಳ. ಅದ್ರ ಸಲುವಾಗಿ ನಾವು ಡ್ರಿಪ್ ಮಾಡಿದ್ರೆ ಎಷ್ಟು ಬೇಕಷ್ಟು ನಾವು ಒಂದ್ 2 ದಿವಸದಾಗೆಲ್ಲ ಗಿಡಕ್ಕೆ ಎಷ್ಟು ಬೇಕು ಆ ಬೇರುಗಳಿಗೆ ಅಷ್ಟು ನೀರನ್ನ ಉಣ್ಣೋ ಒಂದು ಇದು ಪರಿಸ್ಥಿತಿಯಲ್ಲಿ ನಾವು ಅದನ್ನ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ವಿ ಇಲ್ಲಿವರೆಗೆ. ಆಮೇಲೆ ಗೊಬ್ಬರ ಯಾವ ತರ ಕೊಟ್ಟಂತ? ಏನ್ ಗೊಬ್ಬರ ಅಂದ್ರೆ ನಾವು ಜೀವಾಮೃತನೇ ಕೊಟ್ಟಿವಿ, ಅದಕ್ಕಿಂತ ಬಿಟ್ಟು ಬೇರೆ ಒಮ್ಮೆ ಒಂದು 4-5 ಸಲ
ವರ್ಷದಲ್ಲಿ 2 ಸಲ ನಾವು ಜೀವಾಮೃತ, ಆಮೇಲೆ ಕುರಿ ಗೊಬ್ಬರ ಹಾಕಿವಿ. ಮತ್ತೆ ಇವು ಏನ್ ತಪ್ಪಲ ಏನಿರ್ತಲ್ಲ ಆ ತಪ್ಪಲಗಳನ್ನ ಅಲ್ಲೇ ಅದನ್ನ ಕ್ಲೀನ್ ಆಗಿ ಅದ ಬಟ್ಟೆ ಸುತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಆ ತಪ್ಪಲಗಳನ್ನ ಅಲ್ಲೇ ಅದಕ್ಕೆ ಬಿಟ್ಟು. ಅಂದ್ರೆ ನೀವು ಪೂರ್ತಿ ಎಲ್ಲ ಸಾವಯವ ಕ್ರಮಗಳನ್ನ ಅನುಸರಿಸ್ತೀರಿ. ಈಗ ಕೀಟ ಮತ್ತೆ ರೋಗ ಅಂತ ಬರ್ತವೆ ಸರ್. ಈ ಕೀಟಗಳು ಯಾವ ಬರ್ತವೆ, ಏನ್ ಬರ್ಬೋದು ಸರ್? ಅದು ಬೂದು ರೋಗ ಅಥವಾ ಡೈಬ್ಯಾಕ್ ಒಂದು ಬರುತ್ತೆ. ಡೈಬ್ಯಾಕ್ ಅದೊಂದು, ಆಮೇಲೆ ಇನ್ನೊಂದು ಎಲೆ ಚುಕ್ಕಿ ರೋಗ ಅಂತ ಬಂತು. ಒಂದು 2 ಗಿಡಕ್ಕ ನಮಗ ಇದು ಏನ್ ಜಂಬು ನೇರಳೆ ಭಯಂಕರ ಅದು ಅವು ಎಲೆ ಎಲ್ಲ ತಿಂದೆಲ್ಲ ಪೂರ್ತಿ ಬೋಳದ ಟೈಪ್ ಆಗ್ಬಿಡ್ತದೆ. ನಾವೇನ್ ಮಾಡಿದ್ವಿ, ಮತ್ತೆ ಈಗ ನಾವು ವಿಚಾರ ಮಾಡಿದ್ವಿ ಮತ್ತೆ ಕೆಮಿಕಲ್ ಹೊಡೆದ್ರೆ ಮತ್ತೆ ಇದಾಗಲ್ಲ. ಒಂದು ಐಡಿಯಾ ಮಾಡ್ಕೊಂಡು ನಾನು 4 ಮಂದಿ ಸಲಹೆ ತಗೊಂಡೆ. ನಾವು ಬೇನಿ ಬೀಜದ ಹೊಡೆದ್ರೆ ಹೆಂಗಿರುತ್ತೆ ಅಂತಂದು. ಇಲ್ಲ ಮಾಡ್ರಿ ಅಂತಂದ್ರೆ ಅದನ್ನೇ ಬೇನಿ ಬೀಜನ ಏನ್ ಮಾಡಿದ್ವಿ, ಬೇನಿ ಬೀಜ ತೊಗಟೆ ಎಲ್ಲ ತೆಗೆದು ಬೇನಿ ಬೀಜ ಒಣಗಿಸಿ ಅದನ್ನ ಒಂದು ಮಿಕ್ಸಿಯಲ್ಲಿ ಹಾಕಿ ನೀಟಾಗಿ ಅದನ್ನ ಪೌಡರ್ ಮಾಡಿ, ಆ ಪೌಡರ್ನ ಆಕಳ ಗೋಮೂತ್ರದಲ್ಲಿ ಅದನ್ನ ಒಂದು ಪುಟ್ಟೆಯಲ್ಲಿ ಹಾಕಿ ನಮ್ಮ ಒಂದು ಬಾಕ್ಸ್ನಲ್ಲಿ ಅದನ್ನ ಶೇಖರಣೆ ಮಾಡಿ ಅದನ್ನ ಇವತ್ತು ಹಾಕಿದ್ರೆ ನಾಳೆ ಅದು ಇದಾಗ್ತದೆ. ನಾಳೆ ಅಂತಂದ ಅಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನಂತರದಲ್ಲಿ ಅದನ್ನೇನು ಮಾಡಿದ್ವಿ, ಅದನ್ನ ಇದ್ರ ಮುಖಾಂತರ ಸಿಂಪಡಿಸಿದ್ವಿ. ಅದು 1 ವಾರದಲ್ಲಿ ಅದು ಮತ್ತೆ ಕ್ಲೀನ್ ಆಗಿ ಹಸಿರು ಚಿಗ್ಲಿಕ್ಕೆ ಪ್ರಾರಂಭ ಆಯ್ತು. ಮತ್ತೆ ಆ ತರ ಯಾವ್ದು ಇಲ್ಲಿವರೆಗೆ ಆ ರೋಗ ರುಜಿನಗಳಿಗೆ ಬಂದಿಲ್ಲ, ಯಾವ್ದು ಬಂದಿಲ್ಲ. ನಾವು ಅದ್ರ ಬಿಟ್ಟು ಬೇರೆ ಕೇಳಿದ್ರೆ 2,000-3,000 ರೂಪಾಯಿ ಒಂದು ಡಬ್ಬೆ, ಅದೆಲ್ಲ ಕೆಮಿಕಲ್ಸ್ ನೀಮ್ ಅಂತ ಬರ್ತದೆ, ಅದನ್ನ ಒಳ್ಳೆ ಯಾವ್ದು ಒಳ್ಳಿಲ್ಲ. ಇದನ್ನೇ ನಾವು ಯೂಸ್ ಮಾಡಿದ್ವಿ, ಆರ್ಗ್ಯಾನಿಕ್ ಟೈಪ್ ಅದು. ಈಗ 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ ಸರ್? ನೀರಾವರಿ ಆಯ್ತು, ಗಿಡಗಳಾಯ್ತು, ಎಷ್ಟು ಖರ್ಚು ಬರ್ಬೋದು ಸರ್? ಈಗ ನಾವಂತೂ ಖರ್ಚು ಅಂದ್ರೆ ಫಸ್ಟ್ ಈಗ ಏನ್ ಮಾಡಿದ್ವಿ, ಟೋಟಲಿ ನಾವೊಂದು 2 ಸಲ ಟ್ರ್ಯಾಕ್ಟರ್ ಹೊಡೆದು ಒಂದು ಅಂದ್ರೆ ಇದು ರೂಟೋವೇಟರ್ 2 ಸುತ್ತು ಇದು ಮಾಡಿ ಕ್ಲೀನ್ ಮಾಡಿದ್ವಿ. ಆಮೇಲೆ ಸುತ್ತಮುತ್ತಲು ಏನ್ ಮಾಡ್ತೀವಿ, ಅಲ್ಲಿ ಬಡ್ಡೆ ಮುಖಾಂತರ ಅದು ಬಡ್ಡೆ ಬಿಟ್ಟು ಪೂರ್ತಿ ಎಲ್ಲ ಕ್ಲೀನ್ ಮಾಡೋದು. ಅಂದ್ರೆ ಇದು ಏನು ಕಸ ಇರ್ಲಾರ್ದಂಗೆಲ್ಲ ಒಂದು ಸೆಲ್ಕಿ ತಗೊಂಡಾಗಿರ್ಬೋದು ಅಥವಾ ಯಾರನ್ನಾರು ಒಂದು ಆಳ್ ಹಚ್ಚಿ ಅದನ್ನ ನಾವು ಈ ವರ್ಷ ಅಷ್ಟೇ ಮಾಡಿಲ್ಲ. ಹಿಂದಿನ ವರ್ಷ ನಾನು, ನಮ್ಮ ಬ್ರದರು, ನಮ್ಮ ತಾಯರು ಅಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸುಮಾರು ಏನಂದ್ರೆ ಒಂದು 10,000 ರೂಪಾಯಿ ಒಮ್ಮೆ ಖರ್ಚು. ಬದ್ಲಿದೇನಿಲ್ಲ, ಏನಪ್ಪಾ ಮಡಿ ಮಾಡ್ಕೊಳ್ಳೋದು ಒಂದು, ಆಮೇಲೆ ಇದು ಕಸ ತೆಗೆದಷ್ಟೇ. ಅದ್ರ ಬಿಟ್ಟು ಬದ್ಲಿದ್ ಏನು ಖರ್ಚಿಲ್ಲ. ನಾವೇನು ಇಲ್ಲಿವರೆಗೆ ಏನು ಖರ್ಚು ಅಂತಂದ್ರೆ ಇದು ಕಸ ತೆಗೆದ ಒಂದು ಖರ್ಚು. ಆಮೇಲೆ ಒಂದಿಷ್ಟು ಏನ್ ಮಾಡಿದ್ರು, ಕಸ ಸುಡ್ರಿ ಅಂದ್ರೆ ನಾವ್ಯಾವ ಸುಡಂಗಿಲ್ಲ ಅಂತ ಅಲ್ಲೇ ಅದ್ರ ಕಸ ಬಿಟ್ಟು ಮೇನ್ ಸ್ವಲ್ಪ ನಮ್ಗೆ ಏನು ಫಲ ಯಾವಾಗ ಸ್ಟಾರ್ಟ್ ಆಗ್ತಲ್ಲ ಅವಾಗೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ. ಈಗ ಜಂಬು ನೇರಳೆ ಬಂದ ತಕ್ಷಣ ಅದನ್ನೇ ಮತ್ತೆ ಆದಾಯ ಅಂತ ಬರುತ್ತೆ ಸರ್. ಈಗ ಎಷ್ಟು ವರ್ಷಕ್ಕೆ ನನಗೆ ಗಿಡ ಹಣ್ಣು ಕೊಡಕ್ ಸ್ಟಾರ್ಟ್ ಆಗುತ್ತೆ? ಇದು ನಮಗ್ ಸುಮಾರು 2021 ಅಂದ್ರೆ ಇವತ್ತ 5 ವರ್ಷದ ಗಿಡ. 5 ವರ್ಷ ಅಂದ್ರೆ ಹೋದ್ ಸಲ ಒಂದು 40 ಗಿಡ ಬಿಟ್ಟಿತ್ತು. ಅದನ್ನ ಸುಮ್ಮನೆ ನಾವು ಅಷ್ಟ ಮನೆಯವರೆಲ್ಲ ತಗೊಂಡು ಮಾಡಿದ್ವಿ. ಈ ಸಲ ನಾವು ಬೇರೆಯವರಿಗೆ ಕೊಟ್ವಿ, ಮಾವು ಬಿತ್ತು ಜಂಬು ನೇರಳೆ. ಅಂದ್ರೆ 3 ವರ್ಷದಿಂದ ನಮ್ಗೆ ಸ್ಟಾರ್ಟ್ ಆಗಿದೆ. 4 ವರ್ಷದಿಂದ ನಮಗೆ 4 ವರ್ಷದಿಂದ ಸ್ಟಾರ್ಟ್ ಆಗಿದೆ. 4 ವರ್ಷದಿಂದ. ಈಗ ನಿಮ್ ಪ್ರಕಾರ ಈಗ 4 ವರ್ಷ 2 ವರ್ಷದಿಂದ ನೋಡ್ತಿದ್ರೆ ಒಂದು ಗಿಡದಿಂದ ಎಷ್ಟು ಕೆಜಿ ಸಿಗ್ಬೋದು ಸರ್? ಹೋದ್ ಸಲ ಅಂತೂ ಅಷ್ಟು ಸಿಗ್ಲಿಲ್ಲ, 1 ಕೆಜಿ ಸಿಕ್ಕು ಹೋದ್ ಸಲ. ಈ ಸಲ ಅಂತೂ ಒಂದು ಗಿಡಕ್ಕೆ 10 ರಿಂದ 15 ಒಂದು ಗಿಡದಿಂದ 15 ಕೆಜಿ. ಯಾಕಂದ್ರೆ ನೀವಂತೂ ನೋಡಿದಿರಿ ಅವು ಸೈಜ್ ಮಾತ್ರ. ಈ ನಾವೆಲ್ಲ ನಮಗೂ ನಾವು ಜಂಬು ನೇರಳೆ ಪ್ರಿಯರ್. ನಮ್ಮ ಫಾದರ್ ಶುಗರ್ ಇತ್ತು. ಆಮೇಲೆ ನಾವೆಲ್ಲ ಅದನ್ನ ವಾರದಾಗ ಎಲ್ಲಿ ಕಾಣ್ತಾ ಒಂದ್ ತಂದ ಬಿಡೋರು ನಾವೆಲ್ಲ. ಅದನ್ನ ನಾವು ಅಲ್ಲಿ ಅವನ್ನೆಲ್ಲ ತಿಂದಿದ್ದು ನೋಡಿ. ಬಟ್ ಅವು ಸೈಜ್ ಸಣ್ಣ ಬರ್ತಿದ್ವು ಬಾಳ. ಇವು ನಮ್ಮವು ಭಯಂಕರ ಈಡ್. ನೀವು ನೋಡ್ತಿದ್ದೀರಿ ನೋಡಿ ಕಣ್ಣಾರೆ. ಬಟ್ ಈ ತರ ಈಡಿದೆ, ಒಳ್ಳೆ ಫಲವತ್ತಾಗಿರ್ತಕ್ಕಂಥದ್ದು. ಆಮೇಲೆ ಈಡಿನಿದೆ. ಆಮೇಲೆ ಅದು ತಿಂದ್ರೆ ಒಂದು 5ಕ್ಕ ಸಾಕಪ್ಪ ಅನ್ಸ ಒಂದು ಇದರಲ್ಲಿ. ಆಮೇಲೆ ರುಚಿ ಇದೆ. ನಾವೆಲ್ಲ ಕೊಟ್ಟಿದ್ವಿ ಎಲ್ಲರಿಗೆ, ನಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು ಅಥವಾ ಇತರ ಜನರಿಗೆ ಮಾರಾಟನೂ ಮಾಡಿದ್ದೇವೆ. ಬಟ್ ಅಷ್ಟು ಮಾರಾಟ ಅಂದ್ರೆ ಅಷ್ಟು ನಮ್ಮ ಬೇಕಾದವರಿಗೆ. ಆಮೇಲೆ 1 ಕೆಜಿ 2 ಕೆಜಿ ಹಿಂಗೆಲ್ಲ ಕೊಟ್ಟಿದ್ವಿ. ಅವ್ರು ಒಳ್ಳೆ ಚೆನ್ನಾಗಿದೆಪ್ಪ, ಭಾಳ ನಮ್ಗೆ ಬರ್ಬೇಕು, ನಿಮ್ಮ ತೋಟಕ್ಕೆ ಬರ್ಬೇಕು, ನಿಮ್ಮ ಹಣ್ಣು ತಿನ್ಬೇಕಂತ ಇದೆ. ಈಗ 1 ಎಕರೆಗೆ ಎಷ್ಟು ನನಗೆ ಆದಾಯ ಬರ್ಬೋದು ಸರ್? ಈಗ ನಿಮ್ಮ ಪ್ರಕಾರ ನೀವು ಎಷ್ಟು ಆದಾಯ ತಗೊಂಡಿದ್ರೆ ನನಗೆ ಎಷ್ಟು ಬರ್ಬೋದು ಸರ್? ಬನ್ನಿ ಹಾಗೆ ಹೋಗೋಣ. 1 ಎಕರೆಕ್ಕೂ ಅಂತ ನಾವು ಇಲ್ಲ, ಏನು ನಾವು ಹಾಕಿದೀವಲ್ಲ ಇದಕ್ಕೆ ನಮಗೊಂದು 1 ಲಕ್ಷ ಬಂದ್ರು ಕಡಿಮೆನೆ ನಮಗೆ. ಏನು ಈಡಿದಲ್ಲ ಈಗ, ಯಾಕಂದ್ರೆ ಇದು ಈಡಿದಕ್ಕ ನಾವು 1 ಲಕ್ಷ ಬಂದ್ರು ಕಡಿಮೆ ಅನ್ಸುತ್ತೆ. ಜಾಸ್ತಿ ಬರೋದು, ಯಾಕಂದ್ರೆ ಒಂದೊಂದ್ ಗಿಡಕ್ಕೆ 15-20 ಕೆಜಿ ತನಕ ಹಣ್ಣು ಬರ್ತಾ ಇದೆ. 1 ಕೆಜಿ ಏನ್ ರೇಟ್ ಇದೆ ಸರ್? 1 ಕೆಜಿ ಈಗ ಮಾರ್ಕೆಟ್ 250 ತನ ಇದೆ. 250 ತನ ಇದೆ, 300 ಇದೆ.
ಆಮೇಲೆ ಈಗ ಬರ್ತಾ ಬರ್ತಾ ಅದೇನು ಈಡ್ ಬರ್ತಾ ಇದೆ ಗೊತ್ತಿಲ್ಲ ನಮಗೆ. ಈಗಂತೂ 200 ನಾವು ಕೊಡ್ತಾ ಇರೋದು 170 ಕೊಟ್ಟಿದ್ದೀವಿ ನಾವು ಮೊನ್ನೆ. 170 ರೂಪಾಯಿ ಕೊಡ್ತಿದ್ದೀರಿ ಸರ್. ಬಟ್ ಈಗ ಅವರು ಬೇರೆಯವರು ಆಸ್ಟ್ರಿ ನಮಗ ಬಾಳ ಬೇಕು ಅಂತಂದ್ರಲ್ಲ, ಮಾರ್ಕೆಟ್ ನಾವು ಕೇಳಿದ್ವಿ, ನಮಗೊಂದು 80 ರೂಪಾಯಿ ಕೆಜಿ ಕೊಟ್ಬಿಡ್ರಿ, ಉಳ್ಕಿದ್ದು ನಾವು ಇದು ಮಾಡ್ಕೊತೀವಿ ಅಂತಂದ್ರು. ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಂತಿದ್ರ ಸರ್ ಇದನ್ನ? ಮಾರ್ಕೆಟ್ ನಾವೇನು ಮಾಡಿಲ್ಲ, ಬಟ್ ಮುಂದಷ್ಟಿದ ಏನೋ ಒಂದು ಫೆನ್ಸಿಂಗ್ ಒಂದಿಲ್ಲಲ್ಲ, ಫೆನ್ಸಿಂಗ್ ಮಾಡ್ಕೊಂಡು ಒಂದೊಬ್ಬರಿಗೆ ಯಾರಿಗಾರ ಕೊಡ್ಲಿ ಅಥವಾ ನಾವಾರು ಮಾಡ್ಲಿ, ಆ ತರ ಮಾಡ್ಕೊಳಕ್ ಇದ್ರಲ್ಲಿ ಈಗ ನೀವು ಕೃಷಿ ಮಾಡ್ತಾ ಇದ್ರೆ ಸವಾಲ್ ಅಂತಂದ್ರೆ ಏನ್ ಬಂದಿರ್ಬೋದು ಸರ್ ನಿಮಗೆ? ಸವಾಲಂದ್ರೆ ಖರ್ಚಿನ ಒಂದು ಸವಾಲ್ ನಮಗ, ಅದೇ ಬಹಳ ಖರ್ಚು. ಈಗ ಅಲ್ಲಿದ್ದಲ್ಲಿ 2021 ಇಲ್ಲಿವರೆಗೆ ನಾವು ಸವಾಲ್ ಅಂದ್ರೆ ಖರ್ಚು ಭಾಳ ಆಗಿದೆ ನಮ್ಗೆ. ಒಂದ್ ವರ್ಷಕ್ಕೆ ಏನಾಗಿಲ್ಲ ಅಂದ್ರೆ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ಬೇಕಂತಂದ್ರ ಒಂದ್ 15ರಿಂದ 20 ಸಾವಿರ ರೂಪಾಯಿ ತನಕ ಖರ್ಚು. 15ರಿಂದ 20 ಸಾವಿರ ರೂಪಾಯಿ ಖರ್ಚು. ಟೋಟಲ್ ಎಷ್ಟು ಖರ್ಚು ಬರ್ಬೋದು ಸರ್? ಈ ಒಂದು ವರ್ಷಕ್ಕೆ ಎಷ್ಟು ಬರ್ಬೋದು ಸರ್? ಬನ್ನಿ. ಈಗ ಖರ್ಚು ಅಂದ್ರೆ ಅದೇ ನಮ್ದು ಕ್ಲೀನ್ ಮಾಡೋದಷ್ಟೇ. ರೋಟೋವೇಟರ್ ಕ್ಲೀನ್ ಮಾಡ್ಸೋದು, ಆಮೇಲೆ ಗಿಡ ಸುತ್ತೆಲ್ಲ ಇದ್ ಮಾಡ್ಕೊಳೋದು. ಅಂದ್ರೆ ನಿಮ್ ಸಾವಯವ ನಿಮಗೆ ಖರ್ಚು? ಹೌದು, ಖರ್ಚು. ಆಮೇಲೆ ಈಗ ಖರ್ಚು ಅಂತಂದ್ರೆ ಈ ಜೀವಾಮೃತ ಮಾಡಿದ್ರೆ ಮತ್ತೆ ಅದು ಖರ್ಚು ಬರುತ್ತೆ. ಅದು ಯಾಕಂದ್ರೆ ಅದೇನ್ ಸಿಗ್ತದ ಬಿಡ್ರಿ ನಮ್ಗೇನು, ಸಗಣಿ ಆಕಳ ಗೋಮೂತ್ರ ಎಲ್ಲ ಸಿಗ್ತದ. ಬಟ್ ಒಂದು ಏನಿದೆ ಅಂದ್ರೆ ಒಂದು 30 ಸಾವಿರ ರೂಪಾಯಿ ತನಕ ಇದೆ, 30-35 ಸಾವಿರ ರೂಪಾಯಿ ತನಕ. ಈಗೆಲ್ಲ ಇವೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ, ಈ ಕಟಿಂಗ್ ಮಾಡ್ಬೇಕಲ್ಲ ಅಷ್ಟು ಗಿಡಗಳಿಂದ. ಈಗ ಏನ್ ಆದಾಯ ನಿರೀಕ್ಷೆ ಮಾಡ್ತಿದ್ದೀರಾ ಸರ್ ಈ ವರ್ಷ? ಆದಾಯ ಏನ್ ನಿರೀಕ್ಷೆ ಇಲ್ಲ, ಎಲ್ಲರೂ ಖುಷಿ ಆಗ್ಲಿ, ಬಂದು ನಮ್ ತೋಟಕ್ಕೆ ಬಂದು ತಿಂದು ಖುಷಿ ಆಗಿರ್ಲಿ, ಅಷ್ಟೇ ಉದ್ದೇಶ ನಮ್ದು. ಏನು ಇದ್ರೆಲ್ಲ ನಮ್ಗೆ ಆದಾಯ ಬೇಕು, ಇದ್ರಾಗ ನಮ್ದು ಲೈಫ್ ಲೀಡ್ ಮಾಡ್ಬೇಕು ಅನ್ನೋದು ಏನಿಲ್ಲ ಸರ್. ಈಗ ನಿಮ್ ಇಂಟರ್ವ್ಯೂ ಆಯ್ತು ಸರ್. ಈಗ ನನಗೆ ನಿಮ್ಮ ಹಣ್ಣಿನ ಕ್ವಾಲಿಟಿ ಹೆಂಗಿದೆ ಅಂತ ನನ್ನ ಪರಿಚಯ ಬೇಕಿತ್ತು ನನಗೆ. ಈಗ ಇವ್ರು ಯಾರು ಸರ್? ಇವರು ಬಸಯ್ಯ ಕಲ್ಮಠ ಅಂತ, ನಮ್ಮ ಫಾದರ್ ಇವ್ರ ಫಾದರ್ ಕಲೀಗ್ಸ್, ಅವ್ರ ಗುರುಗಳು, ನಮ್ಮ ಗುರುಗಳು ಟೈಪ್ ಅವರು. ಆಮೇಲೆ ಇವರು ಈಗ ಆಯುರ್ವೇದಿಕ್ ಹೆಸರಂತ ನಾಡಿನ ಆಯುರ್ವೇದಿಕ್ ಡಾಕ್ಟರ್ ಅಲ್ಲಿ ಒಬ್ಬರು. ಇವರು ಸ್ನೇಹಿತರು ಮತ್ತು ಹೆಸರಾಂತ ವಕೀಲರು ಹೌದು. ಆಕಸ್ಮಿಕವಾಗಿ ನಾನು ಇವ್ರ ತೋಟಕ್ಕೆ ಬಂದೆ ಇವತ್ತು. ಯಾಕಂತಂದ್ರೆ ಅವರು ಇವ್ರ ಕ್ಲಾಸ್ಮೇಟ್ಸು ಮತ್ತು ಇವ್ರ ತಮ್ಮನ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಇಲ್ಲಿಗೆ ಅವರು ಒಂದು ಗೆಟ್ ಟುಗೆದರ್ ಮಾಡಿದ್ರು. ಸೊ ಆಕಸ್ಮಿಕವಾಗಿ ನಾನು ಇವ್ರ ಹೆಸರು ಅಂದಿದ್ದಕ್ಕೆ, ಇವ್ರ ತೋಟ ಅಂದಿದ್ದಕ್ಕೆ ನಾ ಬಂದದ್ದಕ್ಕೂ ಸಾರ್ಥಕ ಆಯ್ತು ಸರ್. ಈಗ ರುಚಿ ಹೆಂಗಿದೆ ಒಂದ್ಸಲ ತಿಂದು ಹೇಳ್ಬಿಡಿ ಸರ್ ನಮಗೆ. ತಿಂದು ಹೇಳ ನಿಮ್ಗೆ? ತಿಂದು ಹೇಳ್ಬೇಕು ಸರ್. ಅದ್ಭುತವಾಗಿದೆ. ಅದ್ಭುತ ಅಂದ್ರೆ ಅದ್ಭುತ. ಯಾಕಂದ್ರೆ ಆಲ್ಮೋಸ್ಟ್ ಸಾವಯವ ಕೃಷಿ ಅನ್ನೋದು ಅನುಸಾರವಾಗಿ ಮಾಡಿದ್ದಾರೆ. ಇದನ್ನ ಯಾವುದೇ ಕೆಮಿಕಲ್ಸ್ ಇಲ್ಲ. ಮತ್ತೆ ನೀವು ನೋಡ್ಬೋದು ಇಲ್ಲಿ ಎಲ್ಲಾ ಗಿಡನು ಅಷ್ಟು ಹೆಲ್ದಿ ಅದಾವ, ಆರೋಗ್ಯಕರವಾಗಿದಾವ ಗಿಡ. ಈ ಗಿಡನ ಆರೋಗ್ಯಕರವಾಗಿದಾವ ಅಂದ್ರೆ ಫಲ ಆಬ್ವಿಯಸ್ಲಿ ಆರೋಗ್ಯವಾಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರ ಇದು ಆಯುರ್ವೇದ ಡ್ರಗ್ ರೀ. ಇದು ಆಯುರ್ವೇದ ಔಷಧಿ. ಇದು ನಾವು ಸರಿಸುಮಾರು ಒಂದು 50 ಯೋಗಗಳನ್ನು ಮಾಡ್ತೀವಿ ಈ ಔಷಧಿ ತಗೊಂಡು. ಇದು ನಾವು ಸಂಸ್ಕೃತದಲ್ಲಿ ಇದಕ್ಕೆ ಜಂಬು ಅಂತೀವಿ. ಜಂಬು, ಜಾಂಬುವಾಸ್ವ, ಜಾಂಬ್ರುನಿಲ್, ಮತ್ತೆ ಆಂಟಿ ಡಯಾಬಿಟಿಕ್ ಡ್ರಗ್ ಇದು ಆಂಟಿ ಡಯಾಬಿಟಿಕ್ ಡ್ರಗ್. ಇದರಿಂದ ಸಾಕಷ್ಟು ನಾವು ಔಷಧಿಗಳನ್ನ ತಯಾರು ಮಾಡ್ತೀವಿ. ಮತ್ತೆ ಈ ಇಂಥ ಒಂದು ಔಷಧಿ ಸಸ್ಯನ ಫಲ ಇವ್ರು ಬೆಳೆಸಿದ್ದಕ್ಕೆ ಫಸ್ಟ್ ಇವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಒಂದು ಫಲ ಮಾಡೋದು ಅಷ್ಟು ಸುಲಭ ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇದನ್ನ ನಾವು ಆಯುರ್ವೇದದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟರೆ ಇದಕ್ಕೆ. ಆಯುರ್ವೇದದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟರೆ ಈಗ ನೀವು ಗಣೇಶನ ಪೂಜಾ ಅನ್ನೋದಕ್ಕನೇ ಹೇಳ್ಬೋದು, ಕಪಿತ್ತ ಜಂಬೂ ಫಲಸಾರ ಭಕ್ಷಿತಮ್ಮ. ಅಲ್ಲಿಯೂ ಕೂಡ ಈ ಒಂದು ಡ್ರಗ್ ಅನ್ನ ಆ್ಯಡ್ ಮಾಡ್ಯಾನ. ಅದರ ಅರ್ಥ, ಅದರ ಸಿಗ್ನಿಫಿಕೆನ್ಸ್ ತೋರಿಸ್ತೈತಿ. ಅಂದ್ರೆ ಇದರದ ಇಂಪಾರ್ಟೆನ್ಸ್ ಮತ್ತೆ ಈ ಡ್ರಗ್ ಎಷ್ಟು ಪ್ರಭಾವಿ ಇದೆ ಅಂತ. ಸೊ ದಟ್ ಇಂಥ ಒಂದು ಏನು ನೇರಳೆಯನ್ನ, ಜಂಬೂ ನೇರಳೆಯನ್ನ ಬೆಳೆದಿರ್ತಕ್ಕಂಥ ನನ್ನ ಸೋದರ ಸಮಾನರಾದ ಗುರುರಾಜ್ ಜೋಶಿ ಹಾಗೂ ವೆಂಕಟೇಶ ಜೋಶಿ ಅವರು ಕೂಡ ಸರ್ಕಾರಿ ಶಿಕ್ಷಕರಾಗಿದ್ದರೂ ಕೂಡ ತಮ್ಮ ಕೆಲಸ ಮುಗಿಸ್ಕೊಂಡು ಈ ಇಂಥ ಒಂದು ತೋಟವನ್ನು ಬೆಳೆಸಿದ್ದಕ್ಕೆ ನಮಗೆಲ್ಲ ಅತ್ಯಂತ ಹೆಮ್ಮೆ ಏನ್ರಿ. ಮತ್ತು ಇಂಥ ಒಂದು ಮಾದರಿ, ಈ ಮಾದರಿ ಎಲ್ಲರೂ ಹತ್ರನೂ ಅದು ಪಸರಿಸಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಹೊರಗಡೆ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಏನು ವ್ಯತ್ಯಾಸ ಇದೆ? ರುಚಿಯಲ್ಲಾಗಿರ್ಬೋದು ಅಥವಾ ಪಲ್ಪಲ್ಲಾಗಿರ್ಬೋದು, ಏನು ಹೊರಗಡೆ ನೀವು ಈ ಒಂದು ಕ್ವಾಲಿಟಿನ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಹೊರಗಡೆನ. ಆಮೇಲೆ ಸೈಜು
ಆಮೇಲೆ ಇದ್ರದ್ದು ಒಂದು ಗಾತ್ರ ಇರ್ಬೋದು, ಇದ್ರ ಬಣ್ಣ, ಇದ್ರ ರುಚಿ, ಆಮೇಲೆ ಇದ್ರದ್ದು ಒಂದು ಔಷಧಿ ಸಸ್ಯದ ಒಂದು ಪರಿಮಳ ನೀವೆಲ್ಲೂ ನೀವು ಆಸ್ವಾದ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಂಗಾಗಿ ಇದು ತುಂಬಾ ಕ್ವಾಲಿಟಿ ಆಗಿದೆ. ಈ ಒಂದು ಕ್ವಾಲಿಟಿ ಇರ್ತಕ್ಕಂಥ ಹಣ್ಣನ್ನ ನೀವು ಯಥೇಚ್ಛವಾಗಿ ನೀವು ನಿಮ್ಮ ಏನು ದಿನಂಪ್ರತಿ ಜೀವನದಲ್ಲಿ ನೀವು ಬಳಸ್ಕೋಬಹುದು ಇದನ್ನ, ಮತ್ತು ಔಷಧಿಯಾಗಿನೂ ಕೂಡ ಹಾಗೂ ಹಣ್ಣಿನ ತರ ಕೂಡ. ಈಗ ಇನ್ನೊಂದು ಪ್ರಶ್ನೆ, ಈಗ ಡಾಕ್ಟರ್ ಆಗಿರೋದಕ್ಕೆ ಆಯುರ್ವೇದಿಕ್ ಡಾಕ್ಟರ್ ಆಗಿ, ಈಗ ಶುಗರ್ ಪೇಷಂಟ್ ಇರ್ತಾರೆ, ಶುಗರ್ ಪೇಷಂಟ್ ಈ ಹಣ್ಣು ತಿನ್ನಬಹುದಾ? ತಿಂದ್ರೆ ಏನಾಗುತ್ತೆ, ಯಾಕೆ ತಿನ್ನಬೇಕು? ಇದು ಶುಗರ್ ಪೇಷಂಟಿಗೆ ಮಾಡಿರುವಂತ ಔಷಧಿ, ದೇವ್ರು ಕೊಟ್ಟಿರುವಂತ ಔಷಧಿನೇ ಇದು. ಶುಗರ್ ಪೇಷಂಟ್ ಯಾರೇ ಇರಲಿ, ಅವ್ರು ಯಥೇಚ್ಛವಾಗಿ ಈ ಹಣ್ಣನ್ನು ಬಳಸ್ಬೋದು. ಮತ್ತು ಇದರ ಬೀಜ, ಇದರ ಫಲ, ಇದನ್ನೇ ನಾವೇನ್ ಮಾಡ್ತೀವಿ, ಆಸವ ಅಂತ ಮಾಡ್ತೀವಿ. ಆಸವ, ಅರಿಷ್ಟ ಅಂತ ಅಂದ್ರೆ ಪ್ರಿಪರೇಷನ್ಸ್ ಕೆಡಲಾರದ ರೀತಿಯೊಳಗೆ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಪ್ರಿಪರೇಷನ್ ಒಳಗೆ ಇದನ್ನ ರೆಡಿ ಮಾಡ್ತೀವಿ. ಇದನ್ನ ತುಂಬಾ ಕಾಲ ನೀವು ಆಸವ, ಅರಿಷ್ಟ ಪ್ರಿಪೇರ್ ಮಾಡಿದ್ರೆ ನೀವು ಕಡಿಮೆ 10 ವರ್ಷ ಇಡಬಹುದು ಈ ಔಷಧಿನ. 10 ವರ್ಷಕ್ಕಿಂತ ಹೆಚ್ಚಾದಷ್ಟು ಕೂಡ ಇದ್ರದ್ದು ಎಫಿಕಸಿ, ಡ್ರಗ್ ಎಫಿಕಸಿ ಹೆಚ್ಚಾಕೊಂತಾನೆ ಹೋಗುತ್ತೆ ಹೊರತು ಕಡಿಮೆ ಆಗುದಿಲ್ಲ. ಈಗ ಶುಗರ್ ಪೇಷಂಟ್ ಅದಕ್ಕೆ ಶುಗರ್ ಜಾಸ್ತಿ ಇರುತ್ತೆ, ಇದರಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಇರುತ್ತೆ, ತಿಂದ್ರೆ ಏನಾರ ಆಗೋ ಸಾಧ್ಯತೆ ಇಲ್ಲ, ಆಗುದಿಲ್ಲ. ಇದರಲ್ಲಿ ಶುಗರ್ ಕಂಟೆಂಟ್ ಅಷ್ಟು ಇರುವುದಿಲ್ಲ. ಮತ್ತೆ ಇದರಲ್ಲಿ ಫೈಬರ್ ಕಂಟೆಂಟು, ಮತ್ತೆ ನಾವು ಆಯುರ್ವೇದ ರೀತಿಯೊಳಗೆ ಹೇಳ್ಬೇಕಂತಂದ್ರೆ ಅದು ಅರ್ಥ ಆಗ್ಲಿಕ್ಕಿಲ್ಲ ಬಹಳ ಜನರಿಗೆ. ಬಟ್ ಆತರ ಏನು, ಇದು ಶುಗರ್ನ ಕಡಿಮೆ ಮಾಡ್ಲಿಕ್ಕೇನೆ ಇರುವಂತ ಔಷಧಿ ಇದು. ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಸರ್ ಅದನ್ನ ನೀವು ಆಲ್ಮೋಸ್ಟ್ ನಾವು ಈಗ ಯೋಗದೊಳಗೆ ಕೊಡ್ಬೇಕಾದ್ರೆ 15 ರಿಂದ 20 ml ಔಷಧಿ ಕೊಡ್ತೀವಿ, ಆಸವರಿಷ್ಟ. ಮಾತ್ರೆಗಳ ರೂಪದಲ್ಲಿ ಕೊಡ್ತೀವಿ, ಚೂರ್ಣಗಳ ರೂಪದಲ್ಲಿ ಅಂದ್ರೆ ನೀವು 5 ರಿಂದ 5 ಗ್ರಾಮ್ ತಗೋಬಹುದು ಒನ್ ಡೇಗೆ ಡಿವೈಡ್ ಮಾಡಿ. ಓಕೆ, ಸೊ ಹಂಗಾಗಿ ನೀವು ಬರೀ ಹಣ್ಣೆ ತಿನ್ಬೇಕು, ಇದನ್ನ ಸೊರಸನು ತಗೋಬಹುದು. ಇದು ರಸ ಮಾಡಿ ರಸನೂ ಸೇವಿಸಬಹುದು. ಎಷ್ಟು ಒಂದು 10 ml 15 ml ಮತ್ತು ಮುಂಜಾನೆ ಮತ್ತು ರಾತ್ರಿ ಆ ತರನು ತಗೋಬಹುದು. ಇನ್ನೊಂದು ಮೇನ್ ಸರ್, ಈಗ ಮೇನ್ ಅಂದ್ರೆ ಈಗ ಈ ಕೃಷಿ ಮಾಡ್ಕೊಂಡ್ಬಿಟ್ಟಿದ್ರ, ಕೃಷಿ ಮಾಡ್ಕೊಂಡಾದ್ಮೇಲೆ ಫ್ಯಾಮಿಲಿ ಸಹಾಯ ಹೆಂಗಿದೆ ಸರ್? ಅದೇ ನಮ್ಮ ಬ್ರದರ್ ಇದಾರೆ, ಅವರು ನಮಗ ಎಡಬಲ ಇದ್ದಂಗ ಪೂರ್ತಿ. ಅವರು ನಾವು ಕೂಡ ಅದೊಂದೇನೋ ಉದ್ದೇಶದಿಂದ ನಾವು ಅವ್ರನ್ನ ವೆಂಕಟೇಶ್ ಜೋಶಿ ಅಂತ ನಮ್ಮ ಬ್ರದರ್. ನಮ್ಮ ಫಾದರ್ ಕೇಳಿದ್ಮ್ಯಾಗ ನಾನು ನಮ್ಮ ತಮ್ಮ ಕೇಳಿದ್ ಹಿಂಗ್ ಮಾಡ್ಬೇಕಂತ ಮಾಡಿವಿ ಅಂತಂದ್ರೆ ಅವರು ನೀವೇನು ಮಾಡ್ರಪ್ಪ ಅಂದ್ರೆ ನಾನು ತಮ್ಮನ ಇದನ್ನ ಇಲ್ಲಿವರೆಗೆ ಮಾಡ್ಕೊಂಡು ಬಂದ್ವಿ. ನಮ್ಮ ಮನೆಯವರು ಭಾಗ್ಯಶ್ರೀ. ಅಕ್ಕರೆ ಏನ್ ಅನಿಸುತ್ತೆ ಅಕ್ಕರೆ ಈ ಫಾರ್ಮ್ ಮಾಡಿ ಆದ್ಮೇಲೆ ಏನ್ ಅನ್ಸುತ್ತೆ ಸರ್? ಬನ್ನಿ. ಭಾಳ ಕಷ್ಟಪಟ್ಟಾರೆ, ಮೊದ್ಲು ಗಿಡ ಹಚ್ಚಕಲ್ಕೆಲ್ಲ ಭಾಳ ಕಷ್ಟಪಟ್ಟಾರ, ಈಗ ಫಲ ಎಲ್ಲ ಬಂದದ, ಭಾಳ ಖುಷಿ ಆಗ್ಯದ. ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಈಗ ನಿಮಗೆ ಏನ್ ಸವಾಲ್ ಅಂದ್ರೆ, ನಿಮಗೆ ಏನ್ ಸವಾಲುಗಳು ಇದೆ ಹೊಲದಾಗೆ? ಅದೇ ಸವಾಲ್ ಅವ್ರಿಗೆ. ಇದೇ ನೋಡ್ರಿ, ಇಷ್ಟು ತನ ಮಾಡಿದ್ವಲ್ಲ ಅದೇ ಹರ್ಕೊಂಡು ಹೋಗೋದ, ಮಾಡ್ಕೊಂಡು ಹೋಗೋದು. ಒಟ್ಟು ಖುಷಿ ಐತ್ರಿ. ಖುಷಿ ಆಯ್ತು. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ತಮಗೆ.